ಬೀಟ್ರೂಟ್ ಜ್ಯೂಸ್ ಮಾಡಲು ಮೊದಲಿಗೆ ಒಂದು ಬೀಟ್ರೂಟನ್ನು ತೆಗೆದುಕೊಂಡು ಅದನ್ನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು. ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ಹಾಗೆ ರಕ್ತದಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣಬಹುದು. ವಾರಕ್ಕೆ ಒಮ್ಮೆಯಾದರೂ ಬೀಟ್ರೂಟ್ ಜ್ಯೂಸನ್ನು ಈ ರೀತಿ ಮಾಡಿ ಕುಡಿಯಿರಿ. ಹೀಗೆ ಸಿಪ್ಪೆ ತೆಗೆದ ನಂತರ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಮಾಡಲು ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನು ಅಷ್ಟೊಂದು ಬೇಕಾಗಿಲ್ಲ. ಒಂದು ಸಣ್ಣ ಜಾರನ್ನು ತೆಗೆದುಕೊಂಡು ನಾವು ಕಟ್ ಮಾಡಿದಂತಹ ಬೀಟ್ರೂಟ್ಗಳನ್ನು ನೀಟಾಗಿ ಅದರೊಳಗಡೆ ಹಾಕಿ, ನಂತರ 2 ಸ್ಪೂನಷ್ಟು ಸಕ್ಕರೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಅರ್ಧ ನಿಮಿಷ ರುಬ್ಬಿದ್ರೆ ಸಾಕು, ಜ್ಯೂಸ್ ರೆಡಿಯಾಗಿ ಬಿಡುತ್ತೆ. ಇದನ್ನು ಒಂದು ಜಾಲರಿಯಲ್ಲಿ ಶೋಧಿಸಬೇಕು. ಶೋಧಿಸಿದ ನಂತರ ಈ ಥರ ಒಂದು ಲೋಟಕ್ಕೆ ಹಾಕಿ ಸರ್ವ್ ಮಾಡಿದ್ರೆ ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿ ಬಿಡುತ್ತೆ. ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.